ಯೇಸುವಿನಲ್ಲಿದ್ದಂಥ ಅಭಿಷೇಕ ನಿನ್ನ ಮೇಲೆ ಬರುವುದಾದರೆ ಈ ಲೋಕದಲ್ಲಿ ಯಾವ ದುಷ್ಟ ಸೈತಾನ ಕೂಡ ನಿನ್ನನ್ನು ತಡೆ ಮಾಡೋದಕ್ಕಾಗೋದಿಲ್ಲ, ಯಾವ ಶಕ್ತಿ ಕೂಡ ನೀನು ನಡೆಯೋದಕ್ಕಾಗೋದಿಲ್ಲ. ಆದರೆ ನೀನು ಅದನ್ನು ಹೊಂದಿಕೊಳ್ಳೋದಕ್ಕೆ ನೀನು ಲೋಕದಲ್ಲಿರೋ ಎಲ್ಲ ಕಾರ್ಯಗಳನ್ನು ನಿರಾಕರಿಸಿ ನನಗೆ ಯೇಸುವಿನ ಮನಸ್ಸು, ಯೇಸುವಿನ ಸ್ವಭಾವ, ಯೇಸುವಿನ ಅಭಿಷೇಕ ನನ್ನ ಮೇಲೆ ಬರಬೇಕಂತೇಳಿ ನೀನು ಪ್ರಾರ್ಥನೆ ಮಾಡೋದಾದರೆ ಅನೇಕ ಜನರಿಗೆ ನಿನ್ನನ್ನು ಕೂಡ ಬೆಳಕಾಗಿ ದೇವರು ಮಾರ್ಪಡಿಸೋದಕ್ಕಾಗ್ತಾರೆ. ಯೇಸು ಮಾತ್ರ ಅಲ್ಲ, ಬೆತ್ತನಿಗೆ ಬಂದಾಗ ಅಲ್ಲಿ ದಂಡು ದೆವ್ವ ಎಂಬ ದುರಾಪನ ಹಿಡ್ಕೊಂಡಿರುವಂಥ ಆ ವ್ಯಕ್ತಿ ಯೇಸು ಇಳಿದು ಬಂದ ತಕ್ಷಣವೇ ಅಶುದ್ಧವಾಗಿರುವಂಥ ಆ ದುರಾಪನಲ್ಲಿ ಬಿಟ್ಟು ಹೋಗ್ತಾ ಇದ್ದಾನೆ. ಯೇಸು ಯಾವ ಸ್ಥಳದಲ್ಲಿ ಸಮುದ್ರದ ಅಲೆಗಳ ಮೇಲೆ ನಡೆದುಕೊಂಡು ಬರುವಾಗ ಗಾಳಿ ಶಾಂತವಾಯಿತು, ಬಿರುಗಾಳಿ ಶಾಂತವಾಯಿತು. ಯೇಸು ಎಲ್ಲಿ ಎಲ್ಲ ಹೋಗ್ತಾ ಇದ್ರು ಅಲ್ಲೆಲ್ಲ ಬಿಡುಗಡೆ ನಡೀತಾ ಇತ್ತು, ಅದ್ಭುತ ನಡೀತಾ ಇತ್ತು. ಯೇಸುವಿನ ಜೊತೆ ನಡೆದಂಥ ಶಿಷ್ಯರು ಕೂಡ ಅಲ್ಲಿ ಏನು ನಡೀತಾ ಇತ್ತು, ಅವರ ಮೂಲಕ ಕೂಡ ಕುಂಟರು ಎತ್ತಿ ನಡ್ತಾ ಇದ್ರು, ರೋಗಿಗಳು ಸೌಖ್ಯವಾಗ್ತಾ ಇದ್ರು, ಅದ್ಭುತಗಳು ನಡೀತಾ ಇತ್ತು, ಬಿಡುಗಡೆ ನಡೀತಾ ಇತ್ತು, ಅನೇಕ ಪಾಪಿಗಳು ಮನ ತಿರುಗ್ತಾ ಇದ್ರು. ಹಲ್ಲೆಲೂಯಾ. ಯೇಸುವಿನ ಒಂದು ಅಭಿಷೇಕ ನಿನ್ನ ಮೇಲೆ ಬರಬೇಕಾದ್ರೆ ದೇವರಿಗೆ ಸ್ತೋತ್ರ ಹೇಳುತ್ತಾ ಅನ್ಯ ಭಾಷೆಗಳನ್ನು ಮಾತಾಡುತ್ತಾ ಅಪ್ಪನ ಬಲವಾದ ಅಭಿಷೇಕ ನನಗೆ ಬೇಕಂತೇಳಿ ಯಾವಾಗಲೂ ನೀನು ವೈರಾಗ್ಯವಾಗಿ ಇರೋದಾದ್ರೆ ನಿನ್ನ ಮೇಲೆ ಒಂದು ಅಭಿಷೇಕ ಬರೋದಕ್ಕಾಗಿ ಹೋಗುತ್ತೆ. ಹಲ್ಲೆಲೂಯಾ. ಯೇಸುವಿನ ಅವರಿಗಿಂತ ಉತ್ತಮವಾದ ಅಭಿಷೇಕ ಇವತ್ತು ಅನೇಕರು ಹೇಳ್ತಾರೆ, ಆ ಸೇವಕರು ಪ್ರೇಯರ್ ಮಾಡಿದ್ರೆ ನನಗೆ ಇಂಪಾರ್ಟೇಷನ್ ಆಗುತ್ತೆ. ಇವಾಗ ಯಾರು ಯೌಷನ ಏಲಿಯನ ಅಭಿಷೇಕ ಯಾರ ಮೇಲೆ ಬಂತು? ಯೌಷನ ಮೇಲೆ ಬಂತು. ಹಲ್ಲೆಲೂಯಾ. ಡಬಲ್ ಪೋರ್ಷನ್ ಅನಾಯಿಂಟಿಂಗ್. ಆದರೆ ಯೇಸುವಿನಲ್ಲಿದ್ದಂಥ ಅಭಿಷೇಕ ನಿನ್ನ ಮೇಲೆ ಬರುವುದಾದರೆ ಅದು ಯಾರು ಅದನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಯೇಸುವಿನ ರೀತಿಯಲ್ಲಿ ಈ ಲೋಕದಲ್ಲಿ ಯಾರು ಸೇವೆ ಮಾಡಿಲ್ಲ. ಯೇಸುವಿನ ಜೊತೆ ನಡೆದಂಥ ಶಿಷ್ಯರು ಕೂಡ ಯೇಸುವಿಗಿಂತ ಶಕ್ತವಾದ ರೀತಿಯಲ್ಲಿ ಸೇವೆ ಮಾಡಿದ್ರು. ಆ ರೀತಿಯಾದ ಒಂದು ಅಭಿಷೇಕ, ಯೇಸುವಿನಲ್ಲಿದ್ದಂಥ ಅಭಿಷೇಕ ನಿನ್ನಲ್ಲಿ ಬರಬೇಕಾದ್ರೆ, ಯೇಸುವಿನ ರೀತಿಯಲ್ಲಿ ನೀನೊಂದು ರೋಲ್ ಮಾಡೆಲ್ ಆಗಬೇಕಾದ್ರೆ, ಯೇಸುವಿನಾಗಿ ನೀನು ಜೀವಿಸೋದಾದ್ರೆ, ಯೇಸುವಿನಾಗಿ ನೀನು ನಡೆಯೋದಾದ್ರೆ, ಯೇಸುವಿನ ಜೊತೆ ನೀನು ಹೋಗೋದಾದ್ರೆ, ದೇವರ ಮಕ್ಕಳೇ, ನೀನು ಹೋಗುವ ಪಟ್ಟಣ, ನೀನು ಹೋಗುವಂಥ ದೇಶ, ನೀನು ಹೋಗುವಂಥ ಏರಿಯಾ ಎಲ್ಲ ಕಡೆಯಲ್ಲಿ ಏನಾಗುತ್ತೆ? ಬಿಡುಗಡೆಗಳು ನಡೆಯುತ್ತೆ. ಹಲ್ಲೆಲೂಯಾ. ಆಸಕ್ತಿ ಉಳ್ಳವರಾಗಿರಿ, ವೈರಾಗ್ಯ ಉಳ್ಳವರಾಗಿರಿ. ದೇವರ ಚಿತ್ತ ಏನು ಅದನ್ನು ನೆರವೇರಿಸ್ಬೇಕಂತೇಳಿ ನಿಮ್ಮಲ್ಲಿ ಬಲವಾಗಿರಬೇಕು. ದೇವರ ಮಕ್ಕಳೇ, ಇಲ್ಲಿ ಯಾಕೆ ತಡೆ ಬರುತ್ತೆ ಗೊತ್ತಾ? ನೆಟ್ವರ್ಕ್ ಪ್ರಾಬ್ಲಮ್ ಬರೋದು, ಇಂಟರ್ನೆಟ್ ಪ್ರಾಬ್ಲಮ್ ಬರೋದು. ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಲ್ಲ, ಸುಮ್ಮನೆ ಏನೋ ಸ್ಟೂಡೆಂಟ್ ಥರ ಬಂದು ಕುತ್ಕೊಂಡು ಎತ್ತು ಹೋಗೋದಕ್ಕೆಲ್ಲ ದೇವ್ರು ನಿಮ್ಮನ್ನು ಕರೆದಿರೋದಿಲ್ಲ. ಬಲವಾದ ರೀತಿಯಲ್ಲಿ ಪರಿಶುದ್ಧಾತ್ಮನ ಒಂದು ಬೆಂಕಿ ನನ್ನಲ್ಲಿ ಉರಿದು ಅನೇಕ ವಿಧವಾದ ರೀತಿಯಲ್ಲಿ ನಿಮ್ಮನ್ನು ಎಚ್ಚರ ಪಡಿಸ್ತಾ ಇದ್ದಾರೆ. ಎಚ್ಚೆತ್ಕೊಳ್ರಿ, ನಿಮ್ಮನ್ನ ನೀವು ಎಚ್ಚೆತ್ಕೊಳ್ರಿ. ಇಂದ ಕಾಲವನ್ನು ಸುಮ್ಮನೆ ಕಳೆಯದಂತೆ, ವ್ಯರ್ಥವಾಗಿ ಕಳೆಯದಂತೆ ಅನೇಕ ಜನರಿಗೆ ಬಿಡುಗಡೆ ಆಗಬೇಕಾಗಿದೆ, ಅನೇಕ ರೋಗಿಗಳು ಸೌಖ್ಯವಾಗಬೇಕಾಗಿದೆ, ಅನೇಕ ಪಾಪಿಗಳ ಮಾನಸಾಂತರ ಹೊಂದಬೇಕಾಗಿದೆ. ಯಾಕೆ ಮಾನಸಾಂತರ ಹೊಂದ್ತಾ ಇಲ್ಲ? ಇಲ್ಲಿನ ಜನರು ಕುಳಿತು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅನ್ಯ ಭಾಷೆಗಳು ಮಾತಾಡ್ತಾ ಇಲ್ಲ, ಅದಕ್ಕೆ ದೇವರ ಕಾರ್ಯ ಅಲ್ಲಿ ನಡೀತಾ ಇಲ್ಲ. ನಿಮ್ಮ ಶಾರೀರಿಕವಾಗಿ ಫ್ಲೆಶ್ ಅಲ್ಲಿ ನಡೆಯದಂತೆ ಆತ್ಮದಲ್ಲಿ ನಡೀರಿ. ಅನ್ಯ ಭಾಷೆಗಳಲ್ಲಿ ಮಾತಾಡಿ ಕುಳಿತುಕೊಂಡು ನಿನ್ನ ಮೂಲಕ ಒಂದು ಪಾಪಿ ಮನ ತಿರುಗುವುದಾದ್ರೆ, ನಿನ್ನ ಮೂಲಕ ಒಂದು ದೇಶ ಮಾನಸಾಂತರ ಹೊಂದುವುದಾದ್ರೆ ಯಾಕೆ ಸುಮ್ಮನೆ ಕೂತ್ಕೊಳ್ತೀರಾ? ಯಾವಾಗಲೂ ಅನ್ಯ ಭಾಷೆಗಳಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇರುವಾಗಲೇ ನೀವು ಅನ್ಯ ಭಾಷೆಗಳಲ್ಲಿ ಮಾತಾಡ್ತಾ ಇರಬೇಕು. ಅನ್ಯ ಭಾಷೆ ಮಾತಾಡ್ತಾ 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 ದೇವರ ರಾಜ್ಯಕ್ಕೆ ತಡೆಯಾಗಿ ನಿಂತ್ಕೊಳ್ಬೇಡ್ರಿ. ದೇವರ ಮಕ್ಕಳು, ದೇವರ ರಾಜ್ಯಕ್ಕೆ ವಿರೋಧವಾಗಿ ನಿಂತ್ಕೊಳ್ಬೇಡ್ರಿ. ಇಲ್ಲಿ ಅನೇಕ ಜನರು ಬರಬೇಕು, ರಕ್ಷಣೆ ಹೊಂದಬೇಕು, ಪಾಪಿಗಳು ಮನ ತಿರಬೇಕು, ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕು. ನಿಮ್ಮ ಬಾಯಿಗಳಿಗೆ ಕ್ಲಿಪ್ ಹಾಕಿ ಕುಳಿತುಕೊಂಡ್ರೆ ಪರಿಶುದ್ಧಾತ್ಮನು ಎಲ್ಲಿ ಬಂದು ಕಾರ್ಯ ಮಾಡ್ತಾರೆ? ಅಪೊಸ್ತಲರು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 2ನೇ ವಾಕ್ಯದಲ್ಲಿ ನಾವೇನು ಓದ್ಕೊಳ್ತೀವಿ? ಏನು ಕಾಣುತ್ತೆ? ಏನು ಓದ್ತೀವಿ? ಏಕ ಮನಸ್ಸಿನಿಂದ ಒಂದೇ ಮನೆಯಲ್ಲಿ ಅವರು ಕೂಡಿ ಬಂದ್ರು. ಕೂಡಿ ಬಂದಾಗ ಏನಾಯ್ತಲ್ಲಿ? ಬಲವಾದ ರೀತಿಯಲ್ಲಿ ಪರಿಶುದ್ಧಾತ್ಮನ ಬೆಂಕಿ ಆ ಸ್ಥಳದಲ್ಲಿ ಇಳಿದುವಂತು. ನೀವು ಇಲ್ಲಿ ವಸಂತಿ ಸಿಸ್ಟರ್ ಪಾಡಿಗೆ ವಾಕ್ಯ ಹೇಳ್ತಾ ಇದಾರ, ಹೇಳಿ, ಕಿರ್ಚ್ಕೊಳ್ತಾರ ಕಿರ್ಚಲಿ, ಬಡ್ಕೊಂತಾರ ಬಡ್ಕೊಳ್ಳಿ, ನಾನು ಸ್ಟ್ಯಾಚು ತರ ಕುತ್ಕೊಂಡಿರ್ತೀನಿ, ಫ್ರೀಸರ್ ತರ ಕುತ್ಕೊಂಡಿರ್ತೀನಿ, ಫ್ರಿಡ್ಜಲ್ಲಿ ಇರೋಂಥ ಒಂದು ಐಸ್ ಕೆಟ್ಟ ತರ ಕುತ್ಕೊಂಡಿರ್ತೀನಿ ಅಂದ್ರೆ ಎಲ್ಲಿ ನಿನ್ನಲ್ಲಿ ಬೆಂಕಿ ಉರಿಯುತ್ತೆ? ಎಲ್ಲಿ ಬೆಂಕಿ ಪ್ರಜ್ವಲಿಸುತ್ತೆ? ಆದಿ ಅಪೊಸ್ತಲ ಕಾಲದಲ್ಲಿ ಇಳಿದು ಬಂದ ಅದೇ ದೈವ ಸಾನ್ನಿಧಾನ, ಅದೇ ದೈವ ಪ್ರಸನ್ನತೆ ಬರಬೇಕಾದ್ರೆ ನೀವು ಅನ್ಯ ಭಾಷೆಗಳಲ್ಲಿ ಕುಳಿತು ಇಲ್ಲಿ ಮಾತಾಡಬೇಕು, ಪ್ರಾರ್ಥನೆ ಮಾಡಬೇಕು, ಸ್ತುತಿ ಸ್ತೋತ್ರ ಹೇಳಬೇಕು. ನೀವು ಸೈತಾನ ಏನು ಮಾಡ್ತಾನೆ? ನಿಮ್ಮ ಬಾಯಿಗಳಿಗೆ ಕ್ಲಿಪ್ ಹಾಕಿ ಜಿಪ್ ಹಾಕಿ ಪ್ರಾರ್ಥನೆ ಮಾಡಿದಾಗ ನಿಮ್ಮನ್ನು ತಡೆ ಮಾಡಿರ್ತಾನೆ. ಪರಲೋಕಕ್ಕೆ ಹೋದಾಗ ನಿಮಗೆಲ್ಲ ಲೆಕ್ಕ ಉಂಟು. ದೇವರ ಮಕ್ಕಳೇ, ನನಗೂ ಸೇರಿಸಿ ನಾನು ಹೇಳೋದು, ನಿಮಗೆ ಮಾತ್ರ ಅಲ್ಲ, ಎಲ್ಲರೂ ಲೆಕ್ಕ ಕೊಡಬೇಕು. 2 ವರ್ಷಗಳಾಯಿತು, ಯಾಕೆ ಏನು ವ್ಯತ್ಯಾಸ ನಡೀತಾ ಇಲ್ಲ? ಬರ್ತಾ ಒಂದೊಂದು ಸರಿ ಬಂದಿಲ್ಲ ಅಂದ್ರೆ ಅದನ್ನು ಬಿಟ್ಬಿಡಿ. ಲೈವ್ ಬಂದಿಲ್ಲ ಅಂದ್ರೆ ಸೈತಾನ ಚೆನ್ನಾಗಿ ಗೊತ್ತು, ಇಲ್ಲೇನೋ ಒಂದು ಅಭಿಷೇಕ ಸುರಿಸೋದಕ್ಕೆ ಹೋಗ್ತಾ ಇದ್ದಾನೆ, ದೇವರ ಒಂದು ಆತ್ಮನ ಚಲನೆಯಲ್ಲಿ ಚಲಿಸೋದಕ್ಕೆ ಹೋಗ್ತಾ ಇದೆ, ಅದು ನಡಿಬಾರ್ದು ಅಂತೇಳಿ ಶತ್ರು ತಡೆ ಮಾಡೋದಕ್ಕೆ ನೋಡ್ತಾನೆ, ಅದಕ್ಕೆ ಅವಕಾಶ ಕೊಡದೆ. ನೀವು ಅನ್ಯ ಭಾಷೆಗಳಲ್ಲಿ ಇಲ್ಲಿ ಒಬ್ಬರು ಮಾಡೋದಲ್ಲ. ಆದಿ ಅಪೊಸ್ತಲ ಕಾಲದಲ್ಲಿ ಪೌಲಸೀಲರು ಮಾತ್ರ ಮಾಡಿಲ್ಲ, ಎಲ್ಲರೂ ಸೇರಿ ಏನು ಓದಿ, ವಾಕ್ಯ ಓದಿ, ಅಪೊಸ್ತಲರ 2ನೇ ಅಧ್ಯಾಯ 1ನೇ ವಾಕ್ಯ ಓದಿ.
ಏಕ ಮನಸ್ಸಿನಿಂದ ಎಲ್ಲರೂ ಕೂಡಿ ಬಂದ್ರು. ಒಬ್ಬೊಬ್ರು ಒಂದೊಂದು ಮನಸ್ಸಿಂದ ಬರೋದ್ರಿಂದನೇ ಇಲ್ಲಿ ದೇವರ ರಾಜ್ಯ ಕಾಣ್ತಾ ಇಲ್ಲ. ಇನ್ನು ಎಷ್ಟು ದಿನ ಆತ್ಮಗಳನ್ನು ಗೆಲ್ಲದೆ, ಸುವಾರ್ತೆ ಸಾರದೆ, ಆತ್ಮಗಳ ರಕ್ಷಣೆ ಹೊಂದದೆ, ಇನ್ನು ಎಷ್ಟು ದಿನ ಹೀಗೆ ಎಷ್ಟೋ ಆತ್ಮಗಳು ಒಂದು ದಿನಕ್ಕೆ ನರಕಕ್ಕೆ ಹೋಗಿ ಬೀಳ್ತಾ ಇದೆ. ಆ ಭಾರ ನಿಮ್ಮಲ್ಲಿ ಬರಬೇಕು, ಆತ್ಮಗಳ ಭಾರ, ವೈರಾಗ್ಯ ಬರಬೇಕು ನಿಮ್ಮಲ್ಲಿ. ದೇವರ ಆತ್ಮದಲ್ಲಿ ನಡೀರಿ, ದೇವರಲ್ಲಿ ನಡೀರಿ. ಯೇಸುನಲ್ಲಿದ್ದಂಥ ಅಭಿಷೇಕ ನಿನ್ನಲ್ಲಿ ಬರುವಾಗ, ಯೇಸು ಅವರ ಒಂದು ಆತ್ಮನ ಒಂದು ಬೆಂಕಿ ನಿನ್ನ ಮೇಲೆ ಬರುವಾಗ ನೀನು ಸುಮ್ಮನೆ ಕೂತ್ಕೊಳ್ಳಲ್ಲ. ನೀನು ಎತ್ತು ವೈರಾಗ್ಯವಾಗಿ ದೇವರನ್ನ ಸ್ತುತಿ ಮಾಡ್ತಾ, ಆರಾಧನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ದೇವರಿಗೋಸ್ಕರ ನಿಂತ್ಕೊಳ್ತೀಯ. ಬಲವಾದ ರೀತಿಯಲ್ಲಿ ಪರಿಶುದ್ಧಾತ್ಮನು ನೊಂದುಕೊಂಡಿರುವಂಥ ಒಂದು ಅನುಭವ ನಾನು ಹಾದು ಹೋಗ್ತಾ ಇದ್ದೀನಿ. ಇಲ್ಲಿ ಓದಿ ಅಪೊಸ್ತಲರ 2ನೇ ಅಧ್ಯಾಯ. ಪಂಚಶತಮಾನ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸದಂತು ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಪಂಚಶತಮಾನ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ, ಅವರೆಲ್ಲರೂ ಯಾರು? ಒಬ್ಬರಿಬ್ರ? ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಅಲ್ಲೆಲಿಯ ಒಬ್ರು ಸೇವಕರು ಮಾತ್ರ ಕೂತಿದ್ರಾ? ವಸಂತಿ ಮಾತ್ರ ಕೂತ್ಕೊಂಡಿದ್ಲಾ? ಅಲ್ಲ, ಪೌಲನ ಮಾತ್ರ ಕೂತ್ಕೊಂಡಿದ್ರಾ? ಎಲ್ಲರೂ ಆ ಸ್ಥಳದಲ್ಲಿ ಕೂಡಿ ಬಂದಿರೋ ಎಲ್ಲರೂ ಅಲ್ಲೆಲಿಯ ಏಕ ಮನಸ್ಸಿನಿಂದ ಇಲ್ಲಿ ಏನೋ ಒಂದು ದೇವರ ಚಿತ್ತ ನೆರವೇರಬೇಕು, ಅನೇಕ ಆತ್ಮಗಳು ಬರಬೇಕು, ರಕ್ಷಣೆ ಹೊಂದಬೇಕು, ಜನರ ದೀಕ್ಷಾಸ್ಥಾನ ನಡಿಬೇಕು, ಈ ಪಟ್ಟಣ ಬಿಡುಗಡೆ ಆಗ್ಬೇಕಂತೇಳಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಸ್ಥಳದಲ್ಲಿ ಏನ್ ಮಾಡಿದ್ರು? ಕೂಡಿ ಬಂದಿದ್ರು. ಇದು ಏನೋ ಒಂದು ಶೋ ರೀತಿಯಲ್ಲೋ ಫಿಲ್ಮ್ ಹಾಕೋ ರೀತಿ ಅಲ್ಲ. ಇಲ್ಲಿ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ಏನು ತುಂಬಿಕೊಂಡಿತ್ತು? ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡವಾಗಿ ಅವರಿಗೆ ಕಾಣಿಸಿಕೊಂಡು, ಹಲ್ಲೆಲೂಯಾ, ಬೆಂಕಿಯ ರೀತಿಯಲ್ಲಿ ಪವಿತ್ರಾತ್ಮನು ಆ ಸ್ಥಳದಲ್ಲಿ ಬಲವಾಗಿ ಇಳಿದು ಬಂದರು. ಹಲ್ಲೆಲೂಯಾ, ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಏನಾಯ್ತು? ಪರಿಶುದ್ಧಾತ್ಮನು ಅಲ್ಲಿ ಬಲವಾಗಿ ಅಲ್ಲಿ ಸಂಚರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಅನೇಕರಿಗೆ ದೇವರು ಕರ್ತಿದ್ದಾರೆ. ದೇವರ ಮಗುವಾಗಿರುವಾಗಲೇ ಬಾಲಕ ಅಂತ ನೋಡದೆ, ಬಾಲಕಿ ಅಂತ ನೋಡದೆ ದೇವರನ್ನ ಕರೆದಿದ್ದಾರೆ. ಆದ್ರೆ ಇವತ್ತು ಲೋಕ ರೀತಿಯಲ್ಲಿ ನಡ್ಕೊಂಡು, ಲೋಕ ರೀತಿಯಲ್ಲಿ ಜೀವಿಸ್ಕೊಂಡು ದೇವರ ಚಿತ್ತ ನೆರವೇರಿಸಿದ ಅನೇಕ ಯೌವನಸ್ಥರಿಗೆ ಬೆಳಕಾಗಬೇಕಾಗಿರೋ ನಿನ್ನನ್ನ, ಅನೇಕ ಜನರನ್ನ ಕತ್ತಲಿಂದ ಬಿಡಿಸಬೇಕಾದ ನಿನ್ನನ್ನ, ಯೇಸುವಿನ ಅಭಿಷೇಕ ನಿನ್ನ ಮೇಲೆ ಬರದೆ, ಒಂದೇ ಮನಸ್ಸಿಲ್ಲದೆ ಏನೋ ಬಂದೆ ಹೋದೆ ನನ್ನ ಜೀವಿತದಲ್ಲಿ ಬಿಡುಗಡೆ ನಡೆದ್ರೆ ಸಾಕೋಣ ಆ ಒಂದು ಅನುಭವದಲ್ಲಿ ಇರುವುದಾದ್ರೆ ಸಭೆಗಳೆಲ್ಲ ತಣ್ಣಗಾಗಿರುತ್ತೆ. ಹಲ್ಲೆಲೂಯಾ. ಒಂದು ಸ್ಥಳದಲ್ಲಿ ಏಕ ಮನಸ್ಸಿಂದ ಅವರು ಕೂಡಿ ಬಂದಾಗ ಅಲ್ಲೇನಾಯ್ತು? ಪರಿಶುದ್ಧಾತ್ಮನ ಬೆಂಕಿ ಗಾಳಿಯ ರೀತಿಯಲ್ಲಿ ಆ ಸ್ಥಳದಲ್ಲಿ ಬೀಸಿತು. ಹಲ್ಲೆಲೂಯಾ. ಬೀಸೋದು ಮಾತ್ರ ಅಲ್ಲ, ಸ್ಥಳವೆಲ್ಲ ತುಂಬಿಕೊಂಡು ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ್ಮ ಒಳಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋದಕ್ಕೆ ಪ್ರಾರಂಭಿಸಿದ್ರು. ಹಲ್ಲೆಲೂಯಾ. ಅಲ್ಲಿ ಪೌಲಸಿಲ್ಲರ ಮೇಲೆ ಬಂತ ಪರಿಶುದ್ಧಾತ್ಮ? ಒಬ್ಬರ ಮೇಲೆ ಬಂತ? ಎಲ್ಲರೂ ಯಾರೆಲ್ಲ ಏಕ ಮನಸ್ಸಿಂದ ಬಂದು ಕುತ್ಕೊಂಡ್ರ ಎಲ್ಲರ ಮೇಲೂ ಪರಿಶುದ್ಧಾತ್ಮನ ಅಭಿಷೇಕ ಅಲ್ಲಿ ಯಾವ ರೀತಿ ಗಾಳಿಯ ಹೊಗೆ ರೀತಿಯಲ್ಲಿ ಅಲ್ಲಿ ಬೀಸಿ ಬಂತು. ಹಲ್ಲೆಲೂಯಾ. ದೇವ್ರ ಮಕ್ಕಳ, ಈ ವಾಕ್ಯ ನಾನು ಹೇಳ್ಬೇಕಂತ ಇರಲಿಲ್ಲ, ಈ ವಾಕ್ಯ ನನಗೆ ದೇವ್ರು ಕೊಟ್ಟಿರಲಿಲ್ಲ. ಆದರೆ ನಿನ್ನೆ ನಾನು ನಾನು ಒಬ್ಬಳೇ ಪರ್ಸ್ನಲ್ ಆಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವಾಗ ಒಂದು ಸೇವಕರು ಕೊಟ್ಟ ಈ ಸಂದೇಶದಲ್ಲಿ ನಾನು ಈಗ ಪ್ರಾರ್ಥನೆ ಮಾಡ್ತಾ ಅನ್ಯ ಭಾಷೆಗಳನ್ನು ಮಾತಾಡ್ತಾ ದೇವರನ್ನ ಸ್ತುತಿ ಮಾಡ್ತಾ ದೇವರಿಗೆ ಘನಪಡಿಸುವಾಗ ಒಂದು ಬಲವಾದ ಒಂದು ಆತ್ಮನ ಬೆಂಕಿ ಅಭಿಷೇಕ ನನ್ನ ಮೇಲೆ ಬೀಳುವಂಥ ಒಂದು ಅನುಭವ ಉಂಟಾಯಿತು ದೇವರ ಮಕ್ಕಳೇ. ಆದರೆ ಅದಕ್ಕೆ ಅಲ್ಲಿ ನಾನು ಒಬ್ಬಳೇ ಆಗಿದೆ. ಎಲ್ಲರೂ ಆಸಕ್ತಿಯಿಂದ ನೀವು ದೇವರ ಸನ್ನಿಧಾನದಲ್ಲಿ ಬನ್ನಿ, ದೇವರ ಚಿತ್ತ ನೆರವೇರಿಸೋದಕ್ಕೆ, ದೇವರ ಉದ್ದೇಶ ನೆರವೇರಿಸೋದಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ದೇವರ ರಾಜ್ಯಕ್ಕೆ, ದೇವರ ಚಿತ್ತಕ್ಕೆ ತಡೆಯಾಗಬೇಡ್ರಿ. ಫಲ ಕೊಡದಿರೋ ಕೊಂಬೆಗಳನ್ನ ದೇವರು ಕತ್ತರಿಸಿ ಬಿಸಾಡ್ತಾರಂತ ನಾವು ವಾಕ್ಯದಲ್ಲಿ ಓದುತ್ತೇವೆ. ಹಲ್ಲೆಲೂಯಾ. ಒಂದೇ ಮನಸ್ಸಿಂದ ಈ ಸ್ಥಳಕ್ಕೆ ಬಂದ ತಕ್ಷಣ ಇಲ್ಲಿ ಒಬ್ಬರು ಇಬ್ಬರು ಎಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ದೇವರಿದ್ದಾರಂತೇಳಿ ಒಂದೇ ಮನಸ್ಸಿನಿಂದ ಆತ್ಮದಲ್ಲಿ ಸತ್ಯದಲ್ಲೂ ನೀನು ದೇವರನ್ನ ಆರಾಧನೆ ಮಾಡ್ತಾ ಇದ್ರೆ ಅದನ್ನ ಬಿಟ್ಟು ನಿಮ್ಮ ಒಂದು ಸ್ವಂತ ಬುದ್ಧಿಯಲ್ಲಿ ಅದು ಇದು ಅಂತ ನೋಡೋಕೋದ್ರೆ ಆಗಲ್ಲ. ದೇವರ ಮಕ್ಕಳೇ, ಮೊದಲು ದೇವರ ಹಸ್ತದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿ, ನಮ್ಮನ್ನು ನಾವು ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಟ್ಟು ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ನಿನ್ನ ಮೇಲೆ ಅಭಿಷೇಕ ಬರಬೇಕಾದ್ರೆ, ನಿನ್ನ ಮೇಲೆ ದೇವರ ಪ್ರಸನ್ನತೆ ಅನುಭವಿಸಬೇಕಾದ್ರೆ, ನಿನ್ನ ದೇವರ ಸನ್ನಿಧಾನದಲ್ಲಿ ದೇವರ ಆತ್ಮನ ಬೆಂಕಿ ನಿನ್ನ ಮೇಲೆ ಇಳಿಬೇಕಾದ್ರೆ ನೀನು ದೇವರ ಆತ್ಮದಲ್ಲಿ ತುಂಬಿಕೊಳ್ಬೇಕು, ದೇವ ಪ್ರಸನ್ನತೆಯನ್ನು ಅನುಭವಿಸಬೇಕು.
ಹಾಗಿದ್ರೆ ಮಾತ್ರ ದೇವರ ಆತ್ಮನ ಚಲನೆ ನೀನು ಅನುಭವಿಸಕ್ಕಾಗೋದು. ಯೇಸು ಮಾಡೋದಕ್ಕಿಂತ ಶಕ್ತವಾದ ರೀತಿಯಲ್ಲಿ ನೀನು ಸೇವೆ ಮಾಡೋಕ್ಕಾಗೋದು. ಹಲ್ಲೆಲೂಯಾ. ಯೇಸುನ ಮೇಲೆ ಇದ್ದಂಥ ಒಂದು ಅಭಿಷೇಕ ನಿನ್ನ ಮೇಲೆ ಬರ್ತಾ ಇದೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅನ್ಯ ಭಾಷೆಗಳಿಂದ ಮಾತಾಡ್ತಾ ಆ ಅಭಿಷೇಕ ನೀನು ಹೊಂದ್ಕೊಳ್ಬೇಕು. ಇವತ್ತು ಎಷ್ಟು ಜನರಿಗೆ ವೈರಾಗ್ಯ ಇಲ್ಲ, ಆತ್ಮ ಭಾರ ಇಲ್ಲ, ಸೇವೆ ಅನ್ನೋ ಮನೋಭಾವನೆ ಇಲ್ಲ, ದೇವ್ರಿಗೋಸ್ಕರ ಏನೋ ಮಾಡ್ಬೇಕನ್ನೋ ಒಂದು ಚಲನೆ ಇಲ್ಲ. ಶತ್ರು ಬಲವಾಗಿ ಎದ್ದು ಬಂದು ನಿಮ್ಮ ಒಳಗಡೆ ಅನೇಕ ಕಾರ್ಯಗಳು ಮಾಡ್ತಾ ಇದ್ದಾನೆ. ಶತ್ರುಗೆ ಅವಕಾಶ ಕೊಡ್ತಾ ಇದ್ದೀರಾ. ಹಲ್ಲೆಲೂಯಾ. ಅದಕ್ಕೆ ಅವಕಾಶ ಕೊಡದೆ ದೇವರು ದಾವೀದನಿಗೆ ವಾಗ್ದಾನ ಮಾಡಿ ಒಡಂಬಡಿಕೆ ಮಾಡಿ ಆತನನ್ನು ಸ್ಥಿರಪಡಿಸ್ತೀನಿ ಅಂತ ಹೇಳಿದ ದೇವರು, ಆತನನ್ನು ಅಭಿಷೇಕ ಮಾಡಿದ ದೇವರು, ಅದೇ ದಾವೀದನ ವಂಶದಲ್ಲಿ ಹುಟ್ಟಿ ಬಂದ ಯೇಸುವಿನ ಮೂಲಕ ಕತ್ತಲು ತುಂಬಿಕೊಂಡಿದೆ ಈ ಪ್ರದೇಶದಲ್ಲಿ. ಸಂಖ್ಯೆ ಸಮುದ್ರದ ಉಸಿಬಿನ ರೀತಿಯಲ್ಲಿ, ಸಂಖ್ಯೆ ಎಣಿಸಕ್ಕಾಗದ ರೀತಿಯಲ್ಲಿ ಅನೇಕ ಜನರ ರಕ್ಷಣೆ ಹೊಂದ ರೀತಿಯಲ್ಲಿ ಯೇಸು ಲೋಕಕ್ಕೆ ಇಳಿದು ಬಂದು ಅನೇಕ ಪಾಪಿಗಳು ಮನ ತಿರುಗಿದ್ರು. ಇವತ್ತು ಅದೇ ಯೇಸುನ ಪರಿಚಯ ಪಡಿಸಬೇಕಾದವ್ರು ಯಾರು? ನಾವು, ನೀವು. ಹಲ್ಲೆಲೂಯಾ. ಆ ಯೇಸುನ ಸರಿಯಾದ ರೀತಿಯಲ್ಲಿ ನೀನು ಪರಿಚಯ ಪಡಿಸದೆ ಹೋದ್ರೆ, ಏನೋ ಬಂದೆ ವಾಕ್ಯ ಹೇಳಬೇಕು, ವಾಕ್ಯ ಕೇಳಿದೆ ಅಂತ ಹೋದ್ರೆ ಏನು ವ್ಯತ್ಯಾಸ ನಡೆಯುವುದಿಲ್ಲ. ದೇವರ ಮಕ್ಕಳೇ, ಒಂದು ವ್ಯತ್ಯಾಸ ನಡಿಬೇಕಾದ್ರೆ ಅನ್ಯ ಭಾಷೆಗಳನ್ನು ಮಾತಾಡ್ತಾ, ಪ್ರಾರ್ಥನೆ ಮಾಡ್ತಾ, ದೇವರಿಗೆ ಸ್ತುತಿ ಸ್ತೋತ್ರ ಹೇಳ್ತಾ, ಆರಾಧನೆ ಮಾಡ್ತಾ, ದೇವರೇ ನಿನ್ನ ಆತ್ಮನ ಅಭಿಷೇಕ ನನಗೆ ಬೇಕು, ನಿನ್ನ ಆತ್ಮನ ಬಲ ಬೇಕಂತೇಳಿ ನೀವು ಯಾವಾಗ ಕೇಳೋದಕ್ಕೆ ಪ್ರಾರಂಭ ಮಾಡ್ತೀರಾ, ಆವಾಗ ದೇವರ ಆತ್ಮನ ಶಕ್ತಿ, ದೇವರ ಆತ್ಮನ ಬಲವನ್ನು ಹೊಂದ್ಕೊಳ್ತಾ ಇರ್ತೀರಾ. ಯಾವಾಗ ದೇವರ ಆತ್ಮನ ಬಲ ಹೊಂದ್ಕೊಳ್ತೀಯಾ, ಯಾವ ದುಷ್ಟ ಶಕ್ತಿ ಕೂಡ ನಿನ್ನ ಮುಂದೆ ನಿಲ್ಲೋದಕ್ಕೆ ಸ್ಥಳ ಇಲ್ಲ. ಯೇಸು ಗೆನೇಸನ ಪಟ್ಟಣಕ್ಕೆ ಬಂದಾಗ 1000ಕ್ಕಿಂತ ದುರಾಪನಿ ಬಾಧಿಸಲ್ಪಟ್ಟಂತ ದುರಾಪನ ಹೇಳ್ತಾ ಇದ್ದಾನೆ, ನನ್ನ ಕೊಡವೆ ನಿನಗೆ ಯಾಕೆ, ನೀನ್ ಯಾಕೆ ಸ್ಥಳಕ್ಕೆ ಬಂದಿದ್ಯಾ? ಯೇಸು ಆ ಸ್ಥಳದಲ್ಲಿ ಇಳಿದ ತಕ್ಷಣವೇ, ಆ ಪಟ್ಟಣದಲ್ಲಿ ಇಳಿದು ಬಂದ ತಕ್ಷಣವೇ ಆ ಪಟ್ಟಣನ ಡಾಮಿನೇಟ್ ಮಾಡಿದಂತ ಆ ದಂಡು ದುರಾತ್ಮ, ಅನ್ಕ್ಲೀನ್ ಸ್ಪಿರಿಟ್, ಅಶುದ್ಧ ಆತ್ಮ ಆ ಸ್ಥಳವನ್ನು ಬಿಟ್ಟು ಹೋಗ್ತಾ ಇದೆ. ನೀನು ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಿನ್ನಲ್ಲಿ ದುರಾತ್ಮ ಕಾರ್ಯ ಮಾಡ್ಬೇಕಾ, ಯೇಸು ಕಾರ್ಯ ಮಾಡ್ಬೇಕಾ? ಯಾರ ಕಾರ್ಯ? ನೀನು ಒಂದು ಜಾಗಕ್ಕೆ ಹೋಗೋದಾದ್ರೆ, ನೀನು ಅನ್ಯ ಭಾಷೆ ಮಾತಾಡಿ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯುವುದಾದ್ರೆ, ಒಂದು ಪಟ್ಟಣಕ್ಕೆ ಹೋದ್ರೆ ಸಾಕು, ಒಂದು ಜಾಗಕ್ಕೆ ಹೋದ್ರೆ ಸಾಕು, ಒಂದು ಸ್ಥಳಕ್ಕೆ ಹೋದ್ರೆ ಸಾಕು, ನಿನ್ನ ಮೂಲಕ ಅನೇಕ ಜನರಿಗೆ ಬಿಡುಗಡೆಗಳು ನಡೆಯುತ್ತೆ, ಅದ್ಭುತಗಳು ನಡೆಯುತ್ತೆ, ರೋಗ ಸೌಖ್ಯಗಳು ನಡೆಯುತ್ತೆ, ದುರಾತ್ಮಗಳು ಬಿಟ್ಟು ಹೋಗುತ್ತೆ. ಇವತ್ತು ಅನೇಕರೊಳಗಡೆ ಯೇಸು ಇಲ್ಲ, ದೇವರಾತ್ಮ ಇಲ್ಲ, ದುರಾತ್ಮನ ಹೊತ್ಕೊಂಡು ನಡೀತಾ ಇದ್ದಾರೆ. ಇವತ್ತು ದುರಾಪನ ಹೊತ್ಕೊಂಡು ನಡೆದ್ರೆ ಎಲ್ಲಿ ಹೋಗ್ತೀಯ? ನೀನು ನರಕಕ್ಕೆ ಹೋಗ್ತೀಯ, ಕತ್ತಲಲ್ಲಿ ಜೀವಿಸ್ತೀಯ. ದುರಾಪನ ಒಳಗಡೆ ಬರುವಾಗ ಅನೇಕ ಪಾಪ, ಲೋಕದ ಮೋಹ, ಲೋಕದ ಆಸೆ ತಂದಾಕಿ, ಲೋಕದ ಕಾರ್ಯಗಳಲ್ಲಿ ನಮ್ಮನ್ನು ಒಳಪಡಿಸಿ ದೇವರ ರಾಜ್ಯಕ್ಕೆ ಪ್ರಯೋಜನ ಪಡೆದಂತೆ ನಮ್ಮನ್ನು ಅಡಗಿಸಿ ಬಂಧಿಸಿ ಅವನು ಕಟ್ಟಿ ಹಾಕಿದ್ದಾನೆ. ಆ ದಂಡು ದುರಾಪನ ಸೈತಾನ ಏನ್ ಮಾಡಿದ? ಸರಪಣಿಗಳಿಂದ ಅವನನ್ನು ಬಂಧಿಸಿಟ್ಟಿದ್ದ. ಹಲ್ಲೆಲೂಯಾ. ಸೇವೆ ಮಾಡದೆ, ದೇವರ ಚಿತ್ತ ನೆರವೇರಿಸದೆ ಅನೇಕ ವಿಧವಾದ ರೀತಿಯಲ್ಲಿ ಶತ್ರುನನ್ನು ಬಂಧಿಸಿಡ್ತಾನೆ, ಸರಪಣಿಗಳಾಗಿ ಕಟ್ಟಾಕ್ತಾನೆ. ಅದಕ್ಕೆ ಅವಕಾಶ ಕೊಡದೆ ದೇವರಿಗೆ ಮಾಡಬೇಕು. ಸಮಯ ಇಲ್ಲ ದೇವರ ಮಕ್ಕಳೇ, ಕಾಲ ಇನ್ನು ಸ್ವಲ್ಪ ಕಾಲವಾಗಿದೆ, ದೇವರ ಸಮಯ ಹತ್ತಿರವಾಗಿದೆ. ಇನ್ನು ಅಂತ ನೀನು ಕಾಯ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ. ದೇವರಿಗೋಸ್ಕರ ಮಾಡೋದಕ್ಕೆ ಆಸಕ್ತಿ ಆಗಿರ್ಬೇಕು. ಏನೇ ರೋಗ ಬರಲಿ, ಏನೇ ಆಗಲಿ, ಏನೇ ಇರಲಿ, ನಾನು ದೇವ್ರಿಗೋಸ್ಕರ ಮಾಡೇ ಮಾಡ್ತೀನಿ ಅಂತೇಳಿ ನೀನು ಛಲವಾಗಿ ಬರುವಾಗ, ಇಲ್ಲಿ ಅನೇಕ ಸಾರಿ ನಾನು ಬಲಹೀನತೆಯಲ್ಲಿ ಬಂದು ನಿಲ್ಲುವಾಗ ನಾನು ದೇವರ ಬಲದಲ್ಲಿ ನಿಂತು ಮಾತಾಡಿದ್ದೀನಿ. ದೇವರ ಮಕ್ಕಳೇ, ಆ ರೀತಿ ದೇವರು ಮಾಡೋದಕ್ಕೆ ನಾನು ದೇವರಿಂದ ಸಾಧ್ಯ. ಇಲ್ಲಿ ಮಾತಾಡುವಾಗ ನಮ್ಮ ಬಾಯಿ ಅಲ್ಲ, ದೇವರ ಬಾಯಿ, ದೇವರ ಬಾಯಿಗೆ ಬಾಯಿ ಆಗಿದ್ದು ಆತನ ಮಾತನಾಡೋ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಆಗಿರೋ ಸ್ಥಳದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಒಂದೇ ಮನಸ್ಸಿನಿಂದ. ಆದಿ ಅಪೊಸ್ತಲರ ಕಾಲದಲ್ಲಿ ಇಳಿದು ಬಂದ ಅದೇ ದೈವ ಸಾನ್ನಿಧ್ಯನ, ಅದೇ ದೈವ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ನಾನೆಚ್ಚು ನೀನೆಚ್ಚು ಅನ್ನೋದಕ್ಕಿಂತ ದೇವರ ಆತ್ಮನಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ದೇವರಿಗಿಂತ ಯಾರು ದೊಡ್ಡ ವ್ಯಕ್ತಿ ಅಲ್ಲ. ನಮ್ಮನೆ ತಗ್ಗಿಸ್ಕೊಳ್ಳೋಣ, ನಮ್ಮನೆ ನಾವು ಸಮರ್ಪಿಸೋಣ. ನಮ್ಮ ಜೀವ ಮಾನವೆಲ್ಲ ನಾವು ದೇವರನ್ನು ಆರಾಧಿಸೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ರಿ ದೇವರ ಮಕ್ಕಳೇ. ದೇವರೇ, ನಾನು ಶಾರೀರಿಕವಾಗಿ ನಡೀತಾ ಇದ್ದೀನ, ಕತ್ತಲಲ್ಲಿ ನಡೀತಾ ಇದ್ದೀನ, ಏನೋ ಬಂದು ಸುಮ್ಮನೆ ಕುತ್ಕೊಂಡು ಎದ್ದು ಹೋಗ್ತಾ ಇದ್ದೀನ, ಏನೋ ಬರಬೇಕು ಒಂದು ಡ್ಯೂಟಿ ತರ ಮಾಡ್ತಾ ಇದ್ದೀನ, ಅದೆಲ್ಲ ಅರ್ಥ ಮಾಡಿ ಇವತ್ತು ಒಪ್ಪಿಸ್ಕೊಡ್ರಿ ದೇವರೇ. ಇವತ್ತೊಂದು ವ್ಯತ್ಯಾಸ ನಡಿಬೇಕಪ್ಪ. ಸೇವೆ ಅನ್ನೋದು ಡ್ಯೂಟಿ ಆಗ್ಬಾರ್ದು, ಸಭೆಗೆ ಬಂದು ಹೋಗೋದು ಡ್ಯೂಟಿ ಆಗ್ಬಾರ್ದು. ದೇವರ ಚಿತ್ತ ನೆರವೇರಬೇಕು, ದೇವರ ಉದ್ದೇಶ ನೆರವೇರಬೇಕು, ದೇವರ ಆಲೋಚನೆಗಳು ನೆರವೇರಬೇಕು, ವಾಗ್ದಾನಗಳು ಸ್ಥಿರವಾಗಿ ನಿಲ್ಬೇಕಾದ್ರೆ ಆತನಿಗೆ ನಮ್ಮನ್ನು ಸಮರ್ಪಿಸೋಣ. ಒಡಂಬಡಿಕೆ ಮಾಡಿದ ದೇವರು ಸ್ಥಿರಪಡಿಸ್ತೀನಿ ಅಂತ ಹೇಳಿದ ದೇವರು ಆತನು ಮಾಡೋದಕ್ಕೆ ಆತ ನಂಬಿಗಸ್ತನಾಗಿದ್ದಾನೆ.